ಅಣ್ಣವರು ಏನು ಮಾಡಿದ್ರು ಚಲೋ ರಸ ಇವರು ಸರ್ಜರ್ಜಿ ಅಂತ ಬಿಸಿ ಹಾಕಿದೇವ್ರಿ. ಬಿಸಿ ಹಾಕಿದ ಮ್ಯಾಗ ನಾವು ಬ್ಯಾಂಕ್ನಾಗ ರೊಕ್ಕ ಇಟ್ಟಿದ್ದೇವ್ರಿ 12 ಲಕ್ಷ. ಇವ್ರೇನಂದ್ರೆ ಸರ್ಜರ್ಜಿ ಚಲೋನ್ಯಾಕ ಮಾಮ ಅಂತಂದ್ರಪ್ಲಿ ಇವ್ರು 30 ತಿಂಗಳ ಮ್ಯಾಗ ಮಾಡಿಸಿ ಇಟ್ಟೇವ್ರಿ. 12 ಲಕ್ಷ ಇಟ್ಟಿವ್ರಿ. ಆಯ್ತು ಒಂದು 3 ತಿಂಗಳದ ಬಡ್ಡಿನೂ ಕೊಟ್ಟಿಲ್ಲ. ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಪರಾರಿ ಆಗಿಬಿಟ್ಟ ನೋಡ್ರಿ ಅವ ಸರ್ಜರ್ಜಿ. ಈಗ ಇಲ್ಲಿ ಪೊಲೀಸ್ ಸ್ಟೇಷನ್ ಬಳಿ ಬಂದೀವ್ರಿ. ಏನು ಹೇಳ್ಬೇಕ್ರಿ, ನಮ್ಗೆ ಎಲ್ಲೋಟು ಮಕ್ಕಳ ಮನೆಗೆ ಲಗ್ನ ಆಗ್ಯದ ಎಲ್ಲ ಆಗ್ಯದ. ಚಲೋ ಇದೆಯೋ ನೀವು ಯಾವಾಗ ಒಂದು ತಿಂಗಳು ಹೇಳಿ ನೀನು ರೊಕ್ಕ ಕೊಟ್ಟಿಲ್ಲ. ಒಂದು ತಿಂಗಳಾದ್ಮೇಲೆ ನಾನು ನಿಮ್ಮ ಹೊಸ ರೊಕ್ಕ ಕೊಡ್ತೀನಿ ಅಂದಾನ. 1 ವರ್ಷ ಗಂಟೆ ಬಿದ್ಮೇಲೆ ಒಂದು ಪೈಸೆನೇ ಕೊಟ್ಟಿಲ್ಲವ. ನಾಪತ್ತೆ ಅನ್ನ ನೋಡ್ರಿ. ಮತ್ತು ಈಗ ಯಾವ ಮಾಡ್ಬೇಕ್ರಿ, ನಮ್ಮ ಲಗ್ನ ಮುಹೂರ್ತ ಎಲ್ಲ ಆಗ್ಯದ. ಗಂಡ ಹೆಂಡತಿ ಇಟ್ಕೊಂಡು ಉಣ್ಬೇಕಂತ ಇಟ್ಕೊಂಡಿದ್ದೆವು. ಇದೇ ನಮ್ಮ ಮುಚ್ಚಿ ಆದ್ನಂದ್ರೆ ನಾವೆಲ್ಲಿ ಬದುಕಂಬ್ರಿ. ಈಗ ನಮ್ಮ ಗಂಡು ಇದ್ರ ಸಲಕ್ಕೆ ನೆಲ ಹಿಡ್ದು ಕಣ್ಣು ಆಪರೇಷನ್ ಆಗ್ಯದ. ಏನು ಹೇಳ್ಬೇಕ್ರಿ, ಅವ್ರು ಏನು ನಾವು ಕೊಟ್ಟಿವ್ರಿ ಎಲ್ಲ ಮಂದಿ ಅವ್ರು ಅರ್ಜಿ ಕೊಟ್ಟಿವಿ. ಮತ್ತು ಅವ್ರ ಮ್ಯಾಗ ಏನು ತನಕ ಮಾಡಿಕೇಸಿ ನಮ್ಗೆ ಇಸ್ಕೊಡಂಗೆ ಮಾಡ್ಬೇಕ್ರಿ. ಹಾಂ ರೀ, ನಮ್ಮದು ಹೋಟ್ಲಿದೆ, ಉಡುಪಿ ಹೋಟ್ಲ್ ಅಂತ ಹೇಳಿ. ನಾವು ಕಡಿಮೆ ಅಂದರೆ ನಮ್ಮದು ಒಂದು 40-50 ವರ್ಷದಿಂದ ನಮ್ಮ ತಂದೆಯವರಿಂದ ನಮ್ಮದು ಅವ್ರ ಹತ್ರ ವ್ಯವಹಾರ ಇದೆ. ಮತ್ತು ನಮ್ಮ ತಂದೆಯವರು ನಮ್ಮದು ಇಲ್ಲಿ ರಾಘವೇಂದ್ರ ಉಡುಪಿ ಹೋಟೆಲ್ ಅಂತ ಇತ್ತು, ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ. ಅವರಿಂದ ನಮಗೆ ಭಾಳ ಮೊದಲಿಂದ ನಮ್ಮ ಪರಿಚಯ. ನಮ್ಮ ತಮ್ಮನೂ ಅವನು ಕ್ಲಾಸ್ಮೇಟೇ, ಅವ್ರ ಅಣ್ಣಂದು ಕ್ಲಾಸ್ಮೇಟ್ ಅರವಿಂದ ಅಂತ ಹೇಳಿದ್ವಿ. ಅವ್ರಿಂದ ನಮ್ಮದು ಭಾಳ ಕ್ಲೋಸ್ ಇತ್ತು. ಈಗ ನಮ್ಮದು ಎಲ್ಲ ಸಪ್ರೇಟ್ ಆದಮೇಲೆ ನಾವು ಈಗ ಸಾಂತನಗರ್ನಲ್ಲಿ ಹೋಟೆಲ್ ಹಾಕಿದ್ದೀವಿ, ಉಡುಪಿ ಹೋಟೆಲ್ ಅಂತ. ಅಲ್ಲಿ ನಾವು BC ಮತ್ತು ಚಿಟ್ಫಂಡ್ ಅಂತ ನಾವು ಡೈಲಿ ಅವರು ಕಲೆಕ್ಷನ್ ಮಾಡ್ತಿದ್ದರು. ಕಲೆಕ್ಷನ್ ಮಾಡಿ ಸ್ಕೀಮಿಂದ ರೊಕ್ಕ ಮತ್ತು ಇದು BCದು ರೊಕ್ಕ ಎಲ್ಲ ಡೈಲಿ ನಾವು ಅವರಿಗೆ ಅಮೌಂಟ್ ಕೊಡ್ತಿದ್ದೇವೆ. ಬುಕ್ನಲ್ಲಿ ಎಂಟ್ರಿ ಮಾಡಿ ಹೋಗ್ತಿದ್ರು ನಾವು. ಕರೆಕ್ಟ್ ಕರೆಕ್ಟೇ ಇತ್ತು, ಏನು ಗಡ್ಬಡ್ ಮಾಡ್ತಿದ್ವಿ. ಈಗೀಗ 1 ವರ್ಷದಿಂದ ನಮಗೆ ಭಾಳ ಸತಾಯಿಸ್ತಾ. ನಮ್ಮ ಮಗಳ ಲಗ್ನಕ್ಕಂತ ನಾವು ಒಂದು 12 ಲಕ್ಷ ರೂಪಾಯಿ ಫಿಕ್ಸ್ ಇಟ್ಟಿದ್ದೆ. ನಾವು ನಮ್ಮ ಮಗಳಿಗೆ ನಮ್ಮದು ಅಣ್ಣನ ಮಗಳದಿತ್ತು. ಆ ದಿವಸ ನಾವು ನಮ್ಮ ಹಣವನ್ನು ಕೇಳಿದಾಗ ಅವ್ರಂದ್ರೆ ನಾವು ಕೊಡ್ತೇವೆ, ಒಂದು ಸ್ವಲ್ಪ ಈಗ ಪ್ರಾಬ್ಲಮ್ ಅದ ಅಂತೇಳಿ ನಾವು 2-3 ಸಲ ನಮ್ಮ ಮನೆಯವರು ನಾವು ಎಲ್ಲ ನಮ್ಮ ಮಗಳು ಬಂದು ಕೇಳಿದರು, ಕೊಡ್ತೀವಿ. ನನ್ನ ಅಕೌಂಟ್ ನಂಬರನ್ನು ತಗೊಂಡ್ರು, ಹಾಕ್ತೀನಿ ಅಂತೇಳಿ ಹಾಕಿಲ್ಲ. ಮತ್ತು ನಾವು ಮ್ಯಾರೇಜ್ ಮಾಡಿ ಬಂದ ಮೇಲೂ ನಾವು ಬಂದು ಅವ್ರ ಹತ್ರ ವಿಚಾರಿಸಿದಾಗ ಅವ್ರು ಏನಂದ್ರೆ ನಮಗೆ ಈಗ ಒಂದು ಸ್ವಲ್ಪ 1 ತಿಂಗಳು ನಿಂದಿರ್ರಿ ಮತ್ತು ಕೊಡ್ತೇನೆ ಅಂತೇಳಿ. ಮತ್ತೊಂದು ಸಲ ನಮ್ಮ ಮನೆಯವ್ರಿಗೆ ನಾವು ಎಲ್ಲ ಊರಿಗೆ ಹೋಗಿದ್ದೇವೆ. ಊರಿಗೆ ಹೋದಾಗ ಅಷ್ಟು ತನಕ ಇವರು ಇಲ್ಲಿಂದ ಪರಾರಿ ಆಗ್ಯಾರ ಅಂತ ನಮಗೆ ಸುದ್ದಿ ಬಂದಿತ್ತು. ಮತ್ತು ನಮ್ಮದು BC ಹಣನೂ ನಮಗೆ ಒಂದು 12 ಲಕ್ಷ ಕೊಡಬೇಕು. 5 ಲಕ್ಷದ 2 ಲಕ್ಷದ 12 ಲಕ್ಷ. ಮತ್ತು ನಾವು ಜಮಾ ಮಾಡಿದ್ದು 1 ಲಕ್ಷ ರೂಪಾಯಿ 93,000 ಏನೋ ಅದ ನಮ್ಮ ಬುಕ್ನಲ್ಲಿ. ಬುಕ್ಕನ್ನು ಅವರೇ ತಗೊಂಡೋಗಿದ್ದಾರೆ. ಅದನ್ನು ನಮಗೆ ವಾಪಸ್ ಕೊಟ್ಟಿಲ್ಲ. ಆದರೂ ನಾವು ನೋಡಿ ನಮಗೂ ಬೇಜಾರಾಯಿತು. ಬೇಕಾದವರು ಈ ಥರ ಮಾಡಿದರೆ ನಮಗೆ ಬೇಜಾರಾಗ್ಯದ. ಹಾಗೆ ಎಲ್ಲರೂ ಈಗ ಗಟ್ಟ ಮಾಡಿದ ಮೇಲೆ ನಾವು ಮಜಬೂರನ್ನು ಇಲ್ಲಿ ಬರಬೇಕಾಯ್ತು, ಪೊಲೀಸ್ ಸ್ಟೇಷನ್ ಹತ್ರ ಬರಬೇಕಾಯ್ತು. ಕಂಪ್ಲೇಂಟ್ ಕೊಟ್ಟೇವೆ. ಅವರು ಈಗ ಎಲ್ಲ ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡ್ಮೇಲೆ ಈಗ ಆದಷ್ಟು ಬೇಗ ಅವರು ನಮ್ಮ ಕಣ್ಣು ಮುಂದೆ ತಂದು ಇಟ್ಟರೆ ನಮಗೆ ಭಾಳ ಒಳ್ಳೆಯದು. ನಮಗೆ ಮತ್ತೇನಿಲ್ಲ, ಎಲ್ಲ ನಾವು ದುಡ್ದಿದ್ವಿ. ಮುಂಜಾನೆಯಿಂದ ಸಂಜೆ ತನಕ ನಾವು ದುಡಿತೀವಿ. ನಾವು ಕಷ್ಟಪಟ್ಟು ದುಡ್ದಿದ್ರು ಹಣ ಅದ, ಮತ್ತು ನಾವೇನು ಇದು ಮಾಡಿದ್ದಿಲ್ಲ. ಆದರೆ ನಾವು ಆದಷ್ಟು ಬೇಗ ನಮ್ಮದು ಹಣ ವಿಶ್ವಾಸ ಇದ್ದಿದ್ದು ಈಗ ವಿಶ್ವಾಸಘಾತ ಅಂತ ಮಾಡಿಬಿಡ್ತಾರೆ. ಏನು ಮಾಡಬೇಕು ಈಗ ನಿಮಗೆ ಅಂತ ನಾವು ಹೇಳಿ ಎಲ್ಲ ಅವರಿಗೆ ನಾವು ಈಗ ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲರೂ ಇದು ಮಾಡಿದ್ದೀವಿ. ನಮ್ಮ ಹೆಸರು ರಘುರಾಮ್ ಅಂತ. ನಾವು